ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ಈ ದಿನದ ಸಂಚಿಕೆಯಲ್ಲಿ ನಾನು ಹೇಳಿಕೊಡ್ಲಿಕ್ಕೆ ಬಂದಿರುವಂಥ ಸುಲಭದ ಒಂದು ಮಾರ್ಗಗಳು, 5 ಮಾರ್ಗಗಳು. ಇದನ್ನು ತಿಳಿದುಕೊಂಡಿರಿ. 5 ಮಾರ್ಗದಲ್ಲಿ ಮೊದಲನೆಯದು ಬರೋದೇ ಆರೋಗ್ಯ, ಎರಡನೇದು ಬರೋದು ಹಣಕಾಸು, ಮೂರನೆಯದು ಸಾಂಸಾರಿಕ ಜೀವನದ ಗುಟ್ಟುಗಳು, ನಾಲ್ಕನೇದು ಮಕ್ಕಳ ಒಂದು ಭವಿಷ್ಯದ, ಆ ಮಕ್ಕಳಿಗೆ ಏನೇನು ಆಗಬೇಕು, ಏನು ಮಾಡಬೇಕು ಅನ್ನೋದು, ಐದನೇದು ಸಮಾಜದಲ್ಲಿ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ, ಗೌರವ. ಈ 5 ಪಂಚಸುಖಗಳನ್ನು ನೀವೆಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ಕೊಳ್ತಿರೋ ಅದು ಒಂದು ದಿವಸ ನಿಮಗೆ ರಸ್ತೆಯನ್ನು ತೋರಿಸ್ತದೆ, ಆ ಮಾರ್ಗಗಳನ್ನು ತೋರಿಸ್ತದೆ. ಆದರೆ ನಾವು ಅಂದುಕೊಳ್ಳುವಾಗಲೇ ನೆಗೆಟಿವ್, ಅಂದುಕೊಳ್ಳುವಾಗಲೇ ಆಗುತ್ತೋ ಇಲ್ವೋ ಅಂತ ಅಪ್ಪ ನಮಗೆ. ಯಾಕೆಂದರೆ ನಿಮ್ಮ ತಪ್ಪಲ್ಲ. ಎಷ್ಟೋ ಕಡೆ ನಾವು ಮೋಸ ಹೋಗಿರ್ತೀವಿ, ಯಾರನ್ನೋ ನಂಬಿ ಹಣವನ್ನು ಕೊಟ್ಟು ಕಳ್ಕೊಳ್ತೀವಿ, ಯಾರಿಗೋ ಸಹಾಯ ಮಾಡ್ಲಿಕ್ಕೆ ಹೋಗಿ ನಮ್ಮನ್ನ ನಾವು ತೊಂದರೆ ಪಡಿಸ್ಕೊಳ್ತೀವಿ, ಯಾರಿಗೂ ವ್ಯಾಮೋಹಕ್ಕೋಸ್ಕರ ಹೋಗಿ ಸಂಸಾರದಲ್ಲಿ ಯಾರೋ ಬಂದು ಹುಳಿಯನ್ನು ಹಿಂಡ್ತಾರೆ, ನಮ್ಮ ಹೆತ್ತು ಮಕ್ಕಳಿಗೆ ಯಾರೋ ಅವರಿಗೆ ಮಾರ್ಗ ದಾರಿಯನ್ನು ತಪ್ಪಿಸುವಂಥವ್ರು ಇರ್ತಾರೆ. ನಿಮಗೇನೇನು ಅಧಿಕಾರ, ಗೌರವ, ಪದವಿ ಸಿಗಬೇಕು ಅನ್ನಷ್ಟು ಯಾರೋ ನಿಮ್ಮನ್ನ ಕಾಲಿಡ್ದು ಎಳಿತಾರೆ. ಈ 5 ಸುಖದಲ್ಲಿ ಪಂಚಸುಖಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಿಮ್ಮ ಜಾಗೃತತೆ, ನಿಮ್ಮ ಮನೋಶಕ್ತಿಯನ್ನು ಹೆಚ್ಚು ಬಳಸು. ಉದಾಹರಣೆಗೆ ಮೊದಲನೇದು ಬರೋಣ. ಏನೋ ಒಂದು ಸಮಸ್ಯೆ ಬಂತು, ಅಯ್ಯೋ ನನಗೇನೋ ದೊಡ್ಡ ಕಾಯಿಲೆ ಬಂತು ಅಂತ ಒಳಗೆ ಅಂದ್ಕೊಂಡ್ರೆ ಆ ಕಾಯಿಲೆ ಮತ್ತೆ ಯಾವುದೋ ರೂಪದಲ್ಲಿ ಬಂದು ಸೇರ್ಕೊಳ್ತದೆ. ನಾನು ಆರೋಗ್ಯವಾಗಿದ್ದೇನೆ, ನಾನು ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಫಿಟ್ ಆಗಿದ್ದೇನೆ, ನನ್ನ ದೇಹದ ಪ್ರತಿಯೊಂದು ಅಂಗಾಂಗವು ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಆಗಿದೆ, ನನ್ನ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ರಾಸಾಯನಿಕಗಳು ಬಿಡುಗಡೆ ಆಗ್ತಾ ಇದ್ದಾವೆ, ಎಲ್ಲ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತಾ ಇದ್ದಾವೆ, ನಾನು ಹ್ಯಾಪಿ ಆಗಿದ್ದೀನಿ, ನನ್ನ ದೇಹವನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಈ ಥರ ಅಂದ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಉಪಹಾರಗಳು, ನ್ಯೂಟ್ರಿಷನ್ ನಿಮಗೆ ಸಿಗ್ತಾ ಬರುತ್ತೆ. ಎರಡನೇದು, ನಮ್ಮ ಹತ್ರ ಹಣ ಇಲ್ಲ, ನನ್ನ ಜೇಬು ತೂತ, ನನ್ನ ಕೈ ತೂತ, ನನಗೆ ಯಾರೂ ಹಣನೇ ಸಹಾಯನೇ ಮಾಡಲ್ಲ, ನನ್ನ ಹತ್ರ ದುಡ್ಡೇ ಬರಲ್ಲ, ದರಿದ್ರ ಬಂದಿದೆ ಅಂತ ನೀವು ಏನಾರು ಅಂದ್ಕೊಳ್ತಾ ಇದ್ರೆ ನಿಮಗೆ ಅದು ಖಂಡಿತ ಆಗುತ್ತೆ. ಆದರೆ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಇರುವರ ರೀತಿಯಲ್ಲಿ ನೀವು ಮನೋಶಕ್ತಿಗೆ ನೀವು ತುಂಬಿದಾದಾಗ ಹಣ ಯಾವುದೋ ಮೂಲದಿಂದ ನಿಮಗೆ ಹುಡುಕಿಕೊಂಡು ಬರ್ತದೆ. ನನ್ನ ಹತ್ರ ಹೇರಳವಾಗಿ ಹಣ ಇದೆ, ಆ ಬಂದಂಥ ಹಣದಲ್ಲಿ ನಾನು ಫಸ್ಟು ನನಗೆ ಸಂಬಂಧಪಟ್ಟಂತೆ, ನನಗೆ ಸಂಬಂಧಪಟ್ಟದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ನನ್ನ ಕುಟುಂಬ ಸದಸ್ಯರಿಗೋಸ್ಕರ ಒಳ್ಳೆಯದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಹೇಳುವಾಗಿ ಬಂದಂಥ ಹಣದಲ್ಲಿ ನಾನು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದೀನಿ. ದಾನ ಧರ್ಮಗಳು, ದಾನ ಧರ್ಮ ಅಂದರೆ ಅದರಲ್ಲಿ 2 ಥರ ದಾನ ಧರ್ಮ ಇರ್ತದೆ. ಪ್ರಕೃತಿಗೆ ಅನುಗುಣವಾಗಿ ಬದುಕುವಂಥವ್ರಿಗೆ ದಾನ ಧರ್ಮವನ್ನು ಮಾಡಿ, ಪ್ರಕೃತಿಗೆ ಮಾರಕ ಆಗುವಂಥವ್ರಿಗೆ ದಾನ ಧರ್ಮ ಮಾಡಿ. ಮದ್ಯ ವ್ಯಸನಗಳಿಗೆ, ಧೂಮಪಾನ ವ್ಯಸನಗಳಿಗೆ ಅಥವಾ ಬೇರೆ ಬೇರೆ ಮನಸ್ಥಿತಿ ಇದ್ದಂಥವ್ರಿಗೆ ಮಾಡಕ್ಕೆ ಹೋಗ್ಬೋದು. ಯಾಕೆಂದರೆ ನಾವು ಕೊಡುವಂಥ ಹಣದಲ್ಲಿ ಅವ್ರು ಇನ್ನೂ ಚಟಗಳು ಜಾಸ್ತಿ. ಒಳ್ಳೆಯವರಿಗೆ ಸಹಾಯ ಮಾಡ್ತಾ ಇದ್ದೀವಿ, ವಯಸ್ಸಾದಂಥವರಿಗೆ ಅಥವಾ ನಮ್ಮ ದೇಶಕ್ಕೇನಾದ್ರೂ ನಮ್ಮಿಂದ ನಮ್ಮ ದೇಶದ ಗಡಿಯನ್ನು ಕಾಯುವ ಆ ಯೋಧರಿಗೆ, ಮಹಾನುಭಾವರಿಗೆ, ಆ ಪುರುಷರಿಗೆ ನಾವು, ಯಾಕೆಂದ್ರೆ ಇವತ್ತು ಅವರು ನಮ್ಮ ದೇಶವನ್ನು ನಾವು ಇವತ್ತು ಸಂತೋಷವಾಗಿದ್ದೀವಿ ಅಂದರೆ ನಮ್ಮ ದೇಶದ ಭದ್ರತೆಗೋಸ್ಕರ ಅವರು ನೇಮಿಸಿದ್ದಾರೆ, ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಅಂಥವರಿಗೆ ನಮ್ಮ ಹಣವನ್ನು ಕೊಡ್ತಾ ಇದ್ದೀನಿ, ದೇಶಕ್ಕೋಸ್ಕರ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಈಗ ಅಂದಾಗ ಅದೇ ರೂಟುಗಳು ನಿಮ್ಮ ಹತ್ರ ಬರ್ತವೆ. ಹಾಗೆ ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ. ನನ್ನ ಹೆಂಡತಿ ಕೆಂಪಗಿದ್ದಾಳೆ, ಇದ್ದವಳು ಕರ್ರಗಿದ್ದಾಳೆ, ನೋಡಿ ಅವ್ರ ಹೆಂಡತಿ ಬೆಳ್ಳಗಿದ್ದಾಳೆ, ಇವ್ರ ಹೆಂಡತಿ ಕೆಂಪಗಿದ್ದಾಳೆ, ನನ್ನ ಹೆಂಡತಿ ಕರ್ರಗಿದ್ದಾಳೆ, ಹಿಂಗೆ ಅನ್ಕೊಳಕ್ ಹೋಗ್ಬೇಡಿ. ಅಥವಾ ನನ್ನ ಗಂಡ ಹಿಂಗೇನು ಅಂದ್ಕೊಳ್ಬೇಕು. ಈ ಸಂಸಾರದ ವಿಚಾರದಲ್ಲಿ ನಾನು ಹೇಳಲ್ಲ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಹಾಗೆ ಅನ್ಕೊಳಕ್ ಹೋಗ್ಬಿಡಿ. ನಿಮ್ಮ ಪಾಲಿಗೆ ಬಂದಿದೆ ಪಂಚಾಮೃತ. ಆ ಪತಿ ಪತ್ನಿಯರನ್ನ ಪರಿಪೂರ್ಣವಾಗಿ ನೀವು ಅನುಭವಿಸಿ. ನಿಮ್ಮ ಜೀವನದಲ್ಲಿ ನೀವೇನು ಅದನ್ನು ಅನುಭವಿಸ್ಬೇಕು, ಪರಿಪೂರ್ಣ ಅನುಭವಿಸಿ. ಅದರಲ್ಲಿ ತೃಪ್ತಿಯನ್ನು ಪಡಿ, ಏನು ಬಂದಿದೆ ಅದನ್ನು ತೃಪ್ತಿ ಪಡಿ. ಆದರೆ ಕೆಲವರು ಮಕ್ಕಳು 2 ಮಕ್ಕಳಾಗೋ ತನಕ ಹೆಂಡತಿನ ಚಿನ್ನ ರನ್ನ ಅಂತಿರ್ತಾರೆ, ಮಕ್ಕಳಾದ ಮೇಲೆ ಏಕವಚನದಲ್ಲಿ ಮಾತಾಡ್ತಿರ್ತಾರೆ.
ಮಾತಾಡಿ, ತಪ್ಪಿಲ್ಲ. ಗಂಡ ಹೆಂಡತಿ ಏಕವಚನದಲ್ಲಿ ಮಾತಾಡ್ಕೊಳ್ಬೋದು, ಬಟ್ ಅದು ಸಮಾಜದಲ್ಲಿ ತೊಂದರೆಗೆ ಈಡಾಗಬಾರ್ದು. ಆ ರೀತಿಯಲ್ಲೇ ನೀವು ನಡ್ಕೊಳ್ಬಾರ್ದು. ನಿಮ್ಮನ್ನು ನೋಡಿ ಸಮಾಜದಲ್ಲಿ ಇದ್ರೆ ಈ ತರ ಇರಬೇಕು ನಾವು ಅನ್ಬೇಕು. ಆ ರೀತಿಯಲ್ಲಿ ನೀವು ಪತಿ ಪತ್ನಿಯರು ಅನ್ಯೋನ್ಯದಿಂದ ಬಾಳಿ, ಒಬ್ಬರನ್ನೊಬ್ರು ನಿಂದಿಸ್ಬೇಡಿ, ಒಬ್ಬರಿಗೆ ಒಬ್ರು ಡಿಗ್ರೇಡ್ ಮಾಡಬೇಡಿ. ಯಾಕೆಂದ್ರೆ ಒಂದು ಮನೆಯಿಂದ ಒಂದು ಹೆಣ್ಣನ್ನ ನಮ್ಮ ಮನೆಗೆ ಕೊಟ್ಟಿದ್ದಾರೆ ಅಂದ್ರೆ ಆ ತಂದೆ ತಾಯಿಗಳು ಅವರು ಹೆತ್ತು ಹೊತ್ತು ಸಾಕಿ ನಮ್ಮ ಮನೆಗೆ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಮನೆಯಿಂದ ಒಂದು ಗಂಡು ನಮ್ಮ ಮನೆಗೆ ಹೋಗಿದೆ ಅಂದ್ರೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿದ್ರು. ಆದ್ರೆ ಅವ್ರನ್ನ ಇವ್ರು ನಿನ್ಸೋದು, ಇವ್ರನ್ನ ಅವ್ರು ನಿನ್ಸೋದು ಮಾಡಕ್ಕೆ ಹೋಗ್ಬೇಡಿ. ಆದ್ರೆ ಮಾಡ್ತಾ ಇದ್ದೀರಿ ಅಂದ್ರೆ ಎಲ್ಲೋ ನಿಮ್ಮ ಮನೆಯಲ್ಲಿ ಲೋಪದೋಷಗಳಿರ್ತದೆ, ನಿಮ್ಮ ಮನಸ್ಸಿನಲ್ಲಿ ಲೋಪದೋಷಗಳಿರ್ತದೆ. ಹಾಗಾಗಿ ಅದರಿಂದ ನೀವು ಬದಲಾವಣೆಯನ್ನು ತಂದುಕೊಳ್ಳಿ. ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ನೋಡು, ಅವ್ರ ಮನೆ ಮಗ ಅವನಿಷ್ಟು ಚೆನ್ನಾಗಿ ಓದ್ತಾನೆ, ನೋಡು ಅವನು ಹೆಂಗಿದ್ದಾನೆ, ಅವನು ಹೆಂಗಾದ ಹಿಂಗಾದ ಅಂತ ನಿಮ್ಮ ಮಕ್ಕಳಿಗೆ ನೀವು ಕೀಳಾಗಿ ಮಾತಾಡಬೇಡಿ. ಅವ್ರು ಏನೇ ಮಾಡಿದ್ರು ನಿಮ್ಮ ಮಕ್ಕಳೇ. ಹಾಗಿದ್ದಾಗ ದಯಮಾಡಿ ಹೆಣ್ಣು ಮಗು ಇರ್ಬೋದು ಅಥವಾ ಗಂಡು ಮಗು ಇರ್ಬೋದು, ನಿಮ್ಮ ಮಕ್ಕಳನ್ನ ನೀವು ಹೆಚ್ಚು ಪ್ರೀತಿಸ್ತೀರಿ, ಇಲ್ಲ ಅಂತಲ್ಲ. ಆದರೆ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಮಕ್ಕಳು ಏನು ಓದ್ತಾರೋ ಅವ್ರ ಇಷ್ಟಕ್ಕೆ ಬಿಡಿ. ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದಿ ದಾರಿಗೆ ಪ್ರೀತಿಯಿಂದ ತರೋಕ್ಕೆ ಪ್ರಯತ್ನ ಮಾಡೋಣ. ಹೊಡಿಬಾರ್ದು ಅಂತ ಹೇಳಲ್ಲ, ಮಕ್ಕಳಿಗೆ ನಾನು ಹೊಡಿತೀನಿ, ನಾನು ಜಗಳ ಮಾಡ್ತೀನಿ, ನಮ್ಮ ಮನೆಯಲ್ಲೂ ಜಗಳ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಹಿಂದಿನ ತರ ಕ್ರೂರವಾದಂಥ ಜಗಳ ಇಲ್ಲ. ಈಗ ಪ್ರೀತಿಯ ಜಗಳ ಇರ್ತದೆ. ಮಕ್ಕಳ ಜೊತೆ ನಾನು 5 ನಿಮಿಷ ಜಗಳ ಮಾಡ್ಕೊಳ್ತೀನಿ, ಮತ್ತೆ ಚೆನ್ನಾಗಾಗ್ಬಿಡ್ತೀನಿ. ಹಾಗೆ ನಿಮ್ಮ ಮಕ್ಕಳನ್ನ ನಿಮ್ಮ ಮನೋಶಕ್ತಿಯಲ್ಲಿ ಬಳಸ್ಕೊಳ್ಳಿ. ನೋಡಿ, ನಿಮಗೊಂದು ವಿದ್ಯೆ ಹೇಳ್ಕೊಡ್ತೀನಿ. ನಿಮ್ಮ ಮನೋಶಕ್ತಿಯನ್ನು ಬಳಸಿ, ನನ್ನ ಮಗಳು ಈ ತರ ಚೆನ್ನಾಗಿ ಓದ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ಬೆಳೀತಾ ಇದ್ದಾಳೆ, ಸಮೃದ್ಧಿಯಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ಆನಂದವಾಗಿದ್ದಾಳೆ, ಸಮಾಜಕ್ಕೆ ಮಾದರಿ ಆಗ್ತಿದ್ದಾಳೆ, ಹೋದ ಮನೆಗೆ ಮಾದರಿ ಮಗಳಾಗ್ತಾಳೆ ಅಂತ ಹೇಳಿ ಹೀಗೆ ಕಲ್ಪಿಸ್ಕೊಳ್ಬೇಕು. ಗಂಡು ಮಗನ್ನ, ನನ್ನ ಮಗ ತುಂಬಾ ಚೆನ್ನಾಗಿದ್ದಾನೆ, ಅವನು ಒಳ್ಳೆ ವಿದ್ಯಾವಂತನಾಗ್ತಾನೆ, ಬುದ್ಧಿವಂತನಾಗ್ತಾ ಇದ್ದಾನೆ, ಭಗವಂತ ಅವನನ್ನ ನೀವು ತುಂಬಾ ಚೆನ್ನಾಗಿ ರಕ್ಷಣೆ ಮಾಡಿದಿರಿ, ಇಂಥ ಮಗನ ಹೇರ್ಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ಮಗನಿಗೆ ಒಳ್ಳೆ ಕನಸನ್ನ ಕಾಣಿ. ಆಗ ನೋಡಿ ನಿಮ್ಮ ಮಕ್ಕಳು ಆಟೋಮೆಟಿಕ್ ಆಗಿ ಏನಾದ್ರೂ ವಾಮ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, ದಾರಿ ತಪ್ತಾ ಇದ್ರೆ ಅವ್ರು ಮತ್ತೆ ಸರಿ ದಾರಿಗೆ ಬರ್ಲಿಕ್ಕೆ. ಯಾಕೆಂದ್ರೆ ಆ ನಿಮ್ಮ ಮನೋಶಕ್ತಿಗೆ ಅವ್ರನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಪ್ರಬಲವಾದ ಶಕ್ತಿ ಇದೆ. ಆಗ ಅವ್ರನ್ನ ಮತ್ತೆ ಯೂಟರ್ನ್ ಮಾಡಿ ಕರ್ಕೊಂಡು ಬರ್ಬೋದು. ಇಷ್ಟು ಮಾಡಿದಾಗ ನೀವು ಬೇರೆಯವ್ರಿಗೆ ಯಾರಿಗೋ ಅಧಿಕಾರ ಸಿಕ್ಕಿರ್ತದೆ, ಬೇರೆ ಯಾರಿಗೋ ಸ್ಥಾನಮಾನ ಸಿಕ್ಕಿರ್ತದೆ, ಆಯಾ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡಿರ್ತಾರೆ, ಅವ್ರ ಬಗ್ಗೆ ನೀವು ಚಪ್ಪಾಳೆ ಅಂತಾರೆ. ಒಳಗೆ ಯಾರು ಹೊಟ್ಟೆ ಹೊರ್ಕೊಳ್ಬೇಕು, ಗಂಡಿರ್ಬೋದು ಹೆಣ್ಣಿರ್ಬೋದು. ಆಗ ನೀವು ಅವ್ರ ಬಗ್ಗೆ ಶಬಾಷ್ ಅಂದಾಗ, ಕೆಲವ್ರು ನೋಡಿ ಎಷ್ಟು ಮನೆ ಹಾಳು ಮಾಡಿ ಮನೆ ಕಟ್ಟಿದ್ನೋ, ಎಷ್ಟು ಜನರ ಮೇಲೆ ಕೈ ಇಕ್ಕಿ ಕಾರ್ ತಗೊಂಡ್ನೋ, ಅವಳನ್ನೆಲ್ಲಿ ಪಟಾಯಿಸ್ಕೊಂಡು ಬಂದ್ನೋ ಅಥವಾ ಇವನ್ನೆಲ್ಲಿ ಪಟಾಯಿಸ್ಕೊಂಡು ಬಂದ್ನೋ, ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನೀವೆಷ್ಟು ರೆಸ್ಪೆಕ್ಟ್ ಕೊಡ್ತೀರಿ. ಯಾಕೆಂದ್ರೆ ನಾನು ಆ ಮಾರ್ಗದಲ್ಲಿ ಬಂದಿದ್ರಿಂದ ಈ ಮಾರ್ಗವನ್ನ ನಾನು ಹೇಳ್ತಿರೋದು. ಈಗ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಇವತ್ತು ನಾನು ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಏನೇ ಮನೆಯಲ್ಲಷ್ಟೇ ಕೂಗಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರತಿಯೊಂದು ಹೊರಗಡೆ ಬಂದಾಗ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀವಿ. ಒಂದು ವೇಳೆ ನನಗೂ ನನ್ನ ತಾಯಿ ಮಧ್ಯೆ ಸ್ವಲ್ಪ ಜಗಳ ನಡೀತಾ ಇರ್ತದೆ, ಆಗ ನನ್ನ ತಾಯಿನ ನಾನು ಒಳಗೆ ಕ್ಷಮೆ ಕೇಳ್ತೀನಿ. ಆದರೆ ಅವ್ರ ಜೊತೆ ನಂದು ಜಗಳ ಪ್ರೀತಿಯ ಜಗಳ ಇರ್ತದೆ, ಹಾಗಂತ ಉದ್ದೇಶಪೂರ್ವಕ ಜಗಳ ಮಾಡಬೇಕು ಅಂತಲ್ಲ. ಹಾಗೆ ಅವ್ರಿಗೂ ಸಹ ನಾನು ಪ್ರೀತಿಯಿಂದ ನೋಡ್ಕೊಳ್ತೀನಿ. ಹಾಗೆ ಯಾರೇ ಬರಲಿ ನಾನು ಪ್ರೀತಿಯಿಂದ ಗೌರವದಿಂದ ಕಾಣ್ತೀನಿ. ಇದು ನನ್ನಲ್ಲಿ ಬಂದಿರುವಂಥ ಆ ಗುಣ. ಹುಟ್ಟಿದಾಗ ಬಂದಿತ್ತೋ ಬಂದಿಲ್ಲೋ ಗೊತ್ತಿಲ್ಲ, ಬೆಳೆದಂಥ ವಾತಾವರಣ ತುಂಬ ಚೇಂಜ್ ಆಗಿತ್ತು. ಬಟ್ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸಿದ ಮೇಲೆ ಗೊತ್ತಾಯಿತು ನಾನು ಈ ಪಂಚಭೂತಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಗೊತ್ತಾದ ಮೇಲೆ ನಾನು ಪರಿಪೂರ್ಣವಾಗಿ ಬದಲಾದೆ. ಹಾಗೆ ನೀವು ಯಾವುದೇ ಒಂದು ವಸ್ತು ಸಿಕ್ಕಲಿ, ಅದು ಆ ವಸ್ತುಗೆ ಒಂದು ಗೌರವವನ್ನು ಕೊಡಿ. ಕೆಲವರು ಎಲ್ಲೇ ಬೇಕಲ್ಲಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ, ಭೂಮಿಯನ್ನು ಮಲಿನ ಮಾಡ್ತಿರ್ತಾರೆ, ಕಸವನ್ನು ಎಲ್ಲಿ ಬೇಕಲ್ಲಿ ರೋಡಲ್ಲಿ ಬಿಸಾಕ್ತಾರೆ. ಯಾಕೆಂತಂದರೆ ನಾವು ಕಸವನ್ನು ಗಲೀಜನ್ನ ಎಲ್ಲಿ ಬೇಕಲ್ಲಿ ಬಿಸಾಕಿದಾಗ ಅವರಿಗೂ ಅದು ನಮಗೆ ದೋಷವಾಗಿ ಬರ್ತದೆ. ಮತ್ತು ಕೆಲವರು ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ವ್ಯಾಪಾರ ಅಥವಾ ಎಲ್ಲೋ ಒಂದು ವಸ್ತು ಖರೀದಿ ಮಾಡಿದಾಗ ಕೊಡುವಂಥ ಹಣದಲ್ಲಿ ಚೌಕಾಸಿ ಮಾಡಿ ಜಗಳ ಮಾಡ್ತಾರೆ. ಹಂಗೆ ಮಾಡಬೇಡಿ, ನಿಮಗೆ ದುಡ್ಡು ಕೈ ಎತ್ತಲ್ಲ, ಮನಃಶಾಂತಿ ಸಿಗಲ್ಲ. ಹಾಗೆ ಮೋಸ ಮಾಡಿ ಊಟ ಮಾಡಿ ದುಡ್ಡು ಕೊಡದೆ ಓಡ್ಬರೋದು, ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾರೋ ಒಬ್ಬ ಬೆಳೀತಾ ಇದೆ ಅಂತ ಅವ್ನು ಹೊಟ್ಟೆ ಹುರ್ಕೊಂಡು ಅವ್ನು ತುಣಿಯಕ್ಕೆ ಹೋಗಬೇಡಿ. ನೀವು ಎಲ್ಲೂ ಮುಂದೆ ಬೆಳೆಯೋಕ್ಕಾಗಲ್ಲ. ಯಾರೋ ಒಬ್ಬ ಬೆಳೀತಾ ಇದ್ದಾನೆ, ಅವನ ಶ್ರಮದಿಂದ, ಅವನ ಮನೋಶಕ್ತಿಯಿಂದ, ಅವನ ಮನೆಯ ಒಂದು ವಾಸ್ತುಬಲದಿಂದ, ಅವನ ತಂದೆ ತಾಯಿಯ ಒಂದು ಬ್ಲೆಸ್ಸಿಂಗ್ ಇಂದ ಬೆಳೀತಿರ್ತಾನೆ.
ಯಾವುದೋ ಒಂದು ಉದ್ಯಮ ಕಟ್ಟಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ನಾವೊಂದು ಕಟ್ಟಕ್ಕೆ ಹೋಗಿ ಅವನನ್ನು ಕೆಡವಿ ನಿಮ್ಮಿಂದ ನಷ್ಟ ಯಾರಿಗೆ? ನೀವು ಅದರಿಂದ ಅಂತರ ಕಾಯ್ಕೊಂಡು ಮಾಡಿ, ತಪ್ಪಿಲ್ಲ, ನೀವು ಮಾಡಿ, ಅಂತರ ಕಾಯ್ಕೊಂಡು ಮಾಡಿ. ಅಲ್ಲಿ ಯುದ್ಧ ನಡೀತದೆ. ಹೊಟ್ಟೆ ಉರಿ ಮಾಡ್ಕೊಳಕ್ ಹೋಗ್ಬೇಡಿ, ಹೊಟ್ಟೆ ಕಿಚ್ಕೊಡಕ್ ಹೋಗ್ಬೇಡಿ ಯಾರನ್ನು ಕಂಡ್ರು. ಇಷ್ಟನ್ನೆಲ್ಲ ನೀವು ತಿಳಿಸಿದ್ದೆ ಆದರೆ ನಿಮ್ಮ ಹತ್ರ ಹಣ, ಆರೋಗ್ಯ, ಪತಿ ಪತ್ನಿಯರ ಬಾಂಧವ್ಯ, ಮಕ್ಕಳ ಭವಿಷ್ಯ, ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ, ಗೌರವ ನಿಮಗೆ ಸಿಕ್ಕೇ ಸಿಗುತ್ತೆ. ಇದನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಿ. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿಯಲ್ಲಿ ಸ್ವಂತ ಮನೆ ಬೇಕು, ಸ್ವಂತ ಉದ್ಯಮ ಬೇಕು, ಹಣ ಬೇಕು, ಎಲ್ಲ ಬೇಕು. ದಯಮಾಡಿ ಈ ಭಾವನೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಕೆಲವು ದಿನಗಳಲ್ಲಿ ಇದನ್ನು ಜೂಮ್ ಸೆಷನ್ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಆಸಕ್ತರು ನಮ್ಮ ಕಾರ್ಯಕ್ರಮ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಒಂದು ಚಿಕ್ಕದಾದಂಥ ಒಂದು ಫೀಸ್ ಇರ್ತದೆ, ದಯಮಾಡಿ. ಯಾಕೆಂದರೆ ನಮಗೂ ಖರ್ಚಿರ್ತದೆ, ನಾವು ನಿಮ್ಮ ಮೇಲೆ ಸಮಯವನ್ನು ಕೊಡಬೇಕು. ದಯಮಾಡಿ ಇಂಥ ಒಂದು ನಕಾರಾತ್ಮಕತೆಯನ್ನು ನಾವು ದೂರ ಮಾಡಿ ಸಕಾರಾತ್ಮಕತೆಯಿಂದ ಬದುಕಿ ಸ್ವಂತ ಮನೆಯನ್ನು ಹೊಂದುವಂಥ ಮಾರ್ಗಗಳನ್ನು ಹೇಳಿಕೊಡ್ತೀನಿ. ಹಣದ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಕಾಣುವ ರೀತಿಯಲ್ಲಿ ಹೇಳಿಕೊಡ್ತೀನಿ. ಆ ಟೈಮ್ ಬಂದಾಗ ನಾನು ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ದಯಮಾಡಿ ನನ್ನ ಮಾತಿನಲ್ಲಿ ಯಾರಿಗಾದರೂ ನೋವಿದ್ರಿ ಕ್ಷಮಿಸಿ, ಕ್ಷಮೆ ಇರಲಿ. ಎಲ್ಲರೂ ಸಂತೋಷವಾಗಿರಿ, ಸಮೃದ್ಧಿಯಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.